ಈಗ ನಮ್ಮ ಜೊತೆ ಇರುವಂತಹವರು ಸಂತ ಅಂತೋನಿ ದೇವಾಲಯದ ಧರ್ಮಗುರುಗಳಂತಹ ವಂದನೀಯ ವಿಜಯ್ ವಿಕ್ಟರ್ ಗೋಬರ್ ಅವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿರುವ ಎಲ್ಲ ಸಭಿಕರೇ, ಇವತ್ತು ಕೋಳೂರು ಕಾವೂರು ಮುಸ್ಲಿಂ ಒಕ್ಕೂಟದವರು ಒಂದು ಮಾನವೀಯತೆಯ ಕೆಲಸವನ್ನು ಇವತ್ತು ಆರಂಭ ಮಾಡ್ತಿದ್ದೀರಾ. ತುಂಬ ಕೆಲಸ ಹಿಂದೆ ಮಾಡಿದ್ದೀರಾ. ಈಗ ಒಂದು ಹೊಸದೊಂದು ಈ ಕೆಲಸ ಸಾರ್ವಜನಿಕರಾಗಿ ಎಲ್ಲರಿಗೆ ಯಾವುದೇ ಜಾತಿ ಧರ್ಮ ಭೇದ ಮಾಡದೆ ಪ್ರತಿಯೊಬ್ಬರಿಗೂ ಮಾನವೀಯತೆಯ ಒಂದು ಕೆಲಸವನ್ನು ಮಾಡುತ್ತಿರುವಾಗ ನಿಮ್ಗೆಲ್ಲರಿಗೂ ನಾನು ಇವತ್ತು ಮೊದಲನೇದಾಗಿ ನಿಮಗೆ ಶುಭ ಹಾರೈಸ್ತೇನೆ, ನಿಮಗೆ ಧನ್ಯವಾದ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇದು ನಮಗೆ ಸಿಗುವಂಥ ಒಂದು ಸೇವೆ. ಈ ಸೇವೆಯಿಂದ ಒಂದು ಜೀವ ಉಳಿಸಲು ಸಹಕಾರಿ ಆಗಲಿ. ಅದು ದೇವರು ನಮಗೆ ಕೊಟ್ಟ ಒಂದು ಅವಕಾಶ. ಒಂದು ಜೀವ ಉಳಿಸುವಂಥದ್ದು ಈ ಆಂಬ್ಯುಲೆನ್ಸ್ ಸೇವೆ ಮೂಲಕ ತುರ್ತು ಚಿಕಿತ್ಸೆ ನೀಡಲು, ತುರ್ತು ಸೇವೆ ನೀಡಲು ಈ ಪರಿಸರ ಜನರಿಗೆ ಇದರಿಂದ ಲಭಿಸಲಿ ಎಂದು ನಾನು ಹಾರೈಸ್ತಿರುವಾಗ, ನೀವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಮುಂದೆ ಕೂಡ ಜನರ ಪ್ರವಾದಿಯವರು ಹೇಳಿದಂತೆ ನಾವು ಮಾಡಬೇಕಾದದ್ದು ಪ್ರೀತಿ, ಶಾಂತಿ ಮತ್ತು ನೆಮ್ಮದಿಯನ್ನು ಸಾರುವಂಥ ಕೆಲಸ. ಅದು ಪ್ರತಿನಿತ್ಯ ನಡೆಯಲಿ. ಇವತ್ತು ನೀವು ಪ್ರವಾದಿಯ ಹುಟ್ಟುಹಬ್ಬಲ್ವಾ ಆಚರಿಸಿರುವಾಗ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಇವತ್ತು ನಿಮ್ಮ ಈ ಹಬ್ಬದ ಶುಭಾಶಯ ಹಾರೈಸಿದ್ದೇನೆ. ಪ್ರವಾದಿಯವರು ಹೇಳಿದಂತೆ ನಮ್ಮ ಜೀವನ ನಡೆಯಲಿ. ಅವರ ನುಡಿಯಂತೆ ನಮ್ಮ ನಡೆ ಯಾವಾಗಲೂ ನಡೆಯಲಿ ಎಂದು ನಾನು ಹಾರೈಸುತ್ತಿರುವಾಗ ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು.